ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ, ಹೊಸ ಬಾಳನು ಕಾ. ಮನೇಲಿ ಯಾರು ಇಲ್ಲ, ಎಲ್ರು ಸಿನಿಮಾಕ್ ಹೋಗಿದ್ದಾರೆ. ಸಿನಿಮಾಕ್ ಹೋಗಿದ್ದಾರೆ? ನೀನೊಬ್ಳೆ ಇದೆಯಾ? ಮತ್ತೆ ನೀನ್ ಯಾಕೆ ಹೋಗ್ಲಿಲ್ಲ? ಒಬ್ಳೆ ಇರೋದು ಬೇಜಾರಾಗ್ಲಿಲ್ಲ ನಿನಗೆ? ಯಾಕೆ ಮೌನವಾಗಿದ್ದೀಯ? ಅಲ್ಲೇ ನಿನ್ ಇಷ್ಟಾರ್ಥ ಎಲ್ಲ ನೆರವೇರ್ತಲ್ಲ, ಮುಖ ಯಾಕೆ ಇನ್ನೂ ಹರಳೆಣ್ಣೆ ಕುಡಿದು ಹಾಗಿದೆ. ಓಹೋ, ನಿನಗೆ ಹಿತವಾಗಿ ಮಾತಾಡೋದನ್ನ ಕೇಳಿ ಅಭ್ಯಾಸ ಇಲ್ಲ ಅಂತ ಕಾಣುತ್ತೆ. ನಮ್ಮ ಅಕ್ಕನ ಹಾಗೆ ಚುಚ್ಚಿ ಚುಚ್ಚಿ ಮಾತಾಡಿದ್ರೇನೆ ನೀನು ಬಾಯ್ ಬಿಡೋದು ಅಲ್ಲ? ಏನ್ ಮಾಡ್ಲಿ, ನನಗೆ ಆತರ ಮಾತಾಡಿಸಿ ಅಭ್ಯಾಸ ಇಲ್ವಲ್ಲ. ನೀನ್ ಹೀಗೆ ಮೌನವಾಗಿದ್ದರೆ ನಿನ್ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಅರ್ಥವಾಗೋದಿಲ್ಲ. ಆಗ್ದೇನೆ ಇಷ್ಟು ಉದ್ಧಾರ ಮಾಡಿದ್ರಲ್ಲ, ಅದ್ ಸಾಲ್ದೇನು? ಗುಡ್ ಗುಡ್. ಅಮ್ಮ ಅವ್ರಿಗೆ ಮಾತಾಡೋಕ್ಕೂ ಬರುತ್ತೆ. ಕಂಟಿನ್ಯೂ ಕಂಟಿನ್ಯೂ ಪ್ಲೀಸ್, ಕಂಟಿನ್ಯೂ. ಏನ್ರಿ, ನಾನೇನ್ ತಪ್ಪು ಮಾಡಿದೆ? ಯಾಕೆ ನನ್ ಮೇಲೆ ಹೀಗೆ ದ್ವೇಷ ಸಾಧಿಸ್ತಾ ಇದ್ದೀರಾ? ನೀವ್ ವಿದ್ಯಾವಂತರು, ತಿಳುವಳಿಕಿರೋರು, ಸುಸಂಸ್ಕೃತರು, 10 ಊರು ತಿರುಗಿರೋರು, 10 ಜನ ನೋಡಿರೋರು. ನನ್ನಂತವಳಿಗೆ ನೀವು ದಾರಿ ತೋರಿಸ್ಬೇಕು. ಅದನ್ ಬಿಟ್ಟು ಹೀಗ್ ಮಾತಿನೀಟಿಯಲ್ಲಿ ಚುಚ್ಚಿ ಚುಚ್ಚಿ ನೋಯಿಸ್ತಾ ಇದ್ದೀರಲ್ಲ, ಇದರಲ್ಲಿ ನಿಮ್ಗೆ ಏನ್ ಸಂತೋಷ ಸಿಗುತ್ತೆ? ನಾನು ನೋಯಿಸ್ತಾ ಇದ್ದೀನ? ಇನ್ನೇನು, ಹಾಲು ಕುಡಿದು ನೀರ್ ಬೆರೆಸ್ತೀನಿ ಅಂದ್ರಿ, ಬಟ್ಟೆ ಹರಿದು ಅನ್ಯಾಯ ಮಾಡ್ತೀನಿ ಅಂದ್ರಿ, ಅನಿಷ್ಟ ಮುಖನ ಯಾಕೆ ನೋಡ್ಬೇಕು ಅಂದ್ರಿ. ಇನ್ನು ಈಗ ಏನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀರಾ? ನೀನ್ ನೋಡ್ತಾ ಇದ್ದೆ ನಿಜವಾಗ್ಲೂ ನನಗೆ ಬಹಳ ಸಂಕಟ ಆಗ್ತಾ ಇದೆ. ನಿನಗೆ ನನ್ನವ್ರು ಯಾರು, ತನ್ನವ್ರು ಯಾರು, ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀಯ. ಹೌದು, ನನ್ಗೆ ಯಾವ ಶಕ್ತಿನೂ ಇಲ್ಲ. ನನ್ ಬುದ್ಧಿ ಇದ್ರೋಳು ಅವಿವೇಕಿ. ನನ್ನ ಹತ್ರ ನಿಮ್ಗೇನ್ ಮಾತು? ನಾನು ಹೊರಗಡೆ ಹೋಗ್ತೀನಿ. ಚಿಕ್ಕಮ್ಮ ಬಂದ್ಮೇಲೆ ಒಳಗಡೆ ಬರ್ತೀನಿ. ಸ್ವಲ್ಪ 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 ಇರು. ಮನೆಯಿಂದ ಹೊರಗೆ ಹೋಗ್ಬೇಕಾದವಳು ನೀನಲ್ಲ, ನಾನು. ನೀನೀ ಮನೆ ಮಗಳು. ನಮ್ಮಕ್ಕನಿಗಿಂತಲೂ ಹೆಚ್ಚಿನ ಸ್ವತಂತ್ರ ಈ ಮನೆಯಲ್ಲಿ ನಿನಗಿದೆ. ನೀನ್ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಇಷ್ಟು ತೊಂದರೆ ನೀನು ಪಡ್ಬೇಕಾಗಿರ್ಲಿಲ್ಲ. ನಿಮ್ಮ ಅಪ್ಪನಿಗೆ ಅದು ಅರ್ಥವಾಗ್ಲಿಲ್ಲ ಅಂದ್ಮೇಲೆ ನಿನಗೆ ಹೇಗೆ ಗೊತ್ತಾಗ್ಬೇಕು? ಈ ಮನೇಲಿ ನಿನಗಾಗ್ತಾ ಇರೋ ಅನ್ಯಾಯನ ನೋಡಿದೆ, ಹೇಗೆ ಸರಿಪಡಿಸೋದು ಅಂತ ಯೋಚನೆ ಮಾಡಿದೆ. ಕೊನೆಗೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಹಾಗೆ ನಾನು ನಮ್ಮ ಅಕ್ಕನಂತಾನೆ ನಡ್ಕೊಳ್ಳದೆ ಹೋಗಿದ್ರೆ ನಿನಗೆ ಕೊಳೆ ಬಟ್ಟೆಗಳನ್ನ ಒಗೆ ತಪ್ತಾ ಇರ್ಲಿಲ್ಲ, ಚಳಿಲಿ ನಡುಗು ತಪ್ತಾ ಇರ್ಲಿಲ್ಲ, ನಿನ್ನಿಷ್ಟದಾಗ ಕಾಲೇಜ್ಗೆ ಹೋಗೋದಕ್ಕೆ ನಿನ್ ಕೈನಲ್ಲಿ ಸಾಧ್ಯವೂ ಆಗ್ತಾ ಇರ್ಲಿಲ್ಲ. ನಾಳೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಹೋಗೋದಕ್ಕಿಂತ ಮುಂಚೆ ನೀನ್ ಹೇಗೆ ಮಾತಾಡ್ತೀಯ, ನಿನ್ನ ಧ್ವನಿ ಹೇಗಿರುತ್ತೆ ಕೇಳ್ಬೇಕು ಅಂತ ಆಸೆ ಇತ್ತು. ಇವತ್ತು ಕೇಳಿದೆ, ಬಹಳ ಚೆನ್ನಾಗಿತ್ತು, ತೃಪ್ತಿ ಆಯ್ತು. ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಗುಡ್ ಲಕ್.